ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಲ್ಯಾಣ ಚಾಲುಕ್ಯರ ಉತ್ಕೃಷ್ಟ ಕಲಾವಂತಿಕೆಯ ಇಟಗಿ ಮಹಾದೇವ ದೇವಾಲಯದ ಪರಿಚಯ ಮಾಡಿಕೊಳ್ಳೋಣ. ಬನ್ನಿ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿರುವ ಇಟಗಿ ತುಂಬ ಪ್ರಸಿದ್ಧವಾದ ಗ್ರಾಮ. ಈ ಗ್ರಾಮ ಪ್ರಸಿದ್ಧಿ ಪಡೆದಿರುವುದೇ ಇಲ್ಲಿನ ಮಹಾದೇವ ದೇವಾಲಯದಿಂದ. ಗದಗದಿಂದ 40 ಕಿಲೋಮೀಟರ್, ಕೊಪ್ಪಳದಿಂದ 30 ಕಿಲೋಮೀಟರ್ ದೂರ ಇರುವ ಇಟಗಿಯ ಹತ್ತಿರದ ರೈಲ್ವೆ ನಿಲ್ದಾಣ ಬನ್ನಿಕೊಪ್ಪ. ಬನ್ನಿಕೊಪ್ಪದಿಂದ ಇಟಗಿಗೆ ಕೇವಲ 5 ಕಿಲೋಮೀಟರ್ಗಳಷ್ಟೇ. ಈಗ ಗ್ರಾಮ ಎನಿಸಿಕೊಂಡಿರುವ ಇಟಗಿ ಹಿಂದೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಹೆಚ್ಚು ಅಭಿವೃದ್ಧಿ ಪಡೆದ ಅಗ್ರಹಾರವಾಗಿತ್ತು. ರಾಷ್ಟ್ರಕೂಟರ ಪ್ರಾಬಲ್ಯ ಕುಗ್ಗುತ್ತಿದ್ದ ಹಾಗೆ ಮತ್ತೆ ಪ್ರವರ್ಧಮಾನಕ್ಕೆ ಬಂದ ಚಾಲುಕ್ಯರು ಕಲ್ಯಾಣ ನಗರವನ್ನ, ಅಂದರೆ ಈಗಿನ ಬಸವ ಕಲ್ಯಾಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸರಿಸುಮಾರು 200 ವರ್ಷಗಳವರೆಗೆ ಆಳ್ವಿಕೆ ನಡೆಸಿದರು. ಇವರು ಬಾದಾಮಿ ಚಾಲುಕ್ಯ ವಂಶದವರೇ ಆದರೂ ಕಲ್ಯಾಣವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಆಳ್ವಿಕೆ ನಡೆಸಿದ್ರಿಂದ ಅವರು ಕಲ್ಯಾಣದ ಚಾಲುಕ್ಯರು ಅಂತ ಅನ್ನಿಸ್ಕೊಂಡ್ರು. ಕ್ರಿಸ್ತಶಕ 973ರಿಂದ 1162ರವರೆಗಿನ ಆಳ್ವಿಕೆ ನಡೆಸಿದ ಕಾಲದಲ್ಲಿ ಕಲ್ಯಾಣದ ಚಾಲುಕ್ಯರು ಉತ್ತರ ಕರ್ನಾಟಕ ಭಾಗದ 100 ಕಡೆಗಳಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಕೊಪ್ಪಳ, ಗದಗು, ಹಾವೇರಿ, ಲಕ್ಕುಂಡಿ, ಕುರುವತ್ತಿ, ಕುಕನೂರು, ಹೀಗೆ ಎಲ್ಲ ಕಡೆ ಅವರ ನಿರ್ಮಾಣಗಳನ್ನು ಕಾಣಬಹುದು. ದೇವಾಲಯಗಳ ನಿರ್ಮಾಣಕ್ಕೆ ಬಾದಾಮಿ ಚಾಲುಕ್ಯರು ಬಳಸಿದ ಒರಟು ಕೆಂಪು ಮರಳುಗಲ್ಲಿನ ಬದಲು ಕಲ್ಯಾಣದ ಚಾಲುಕ್ಯರು ಬಳಸಿದ್ದು ಕಪ್ಪು ಮಿಶ್ರಿತ ಛಾಯೆಯ ಮೆದುವಾದ ಬಳಪದ ಕಲ್ಲು. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಜನ್ಮ ತಾಳಿದ ಚಾಲುಕ್ಯ ಶೈಲಿ, ಅಂದರೆ ವೇಸರ ಶೈಲಿ, ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಹೆಚ್ಚು ಅಭಿವೃದ್ಧಿ ಪಡೆಯಿತು. ದೇವಾಲಯಗಳು ಹೆಚ್ಚು ಸುಂದರವಾದವು. 6ನೇ ವಿಕ್ರಮಾದಿತ್ಯನ ದಂಡನಾಯಕರಲ್ಲಿ ಮಹಾದೇವ ದಂಡನಾಯಕನು ಒಬ್ಬ. ಈತನೇ ಇಲ್ಲಿಯ ಮಹಾದೇವ ದೇವಾಲಯವನ್ನ ಕಟ್ಟಿಸಿದ್ದು. ಕ್ರಿಸ್ತಶಕ 1112ರಲ್ಲಿ ನಿರ್ಮಾಣವಾದ ಈ ದೇವಾಲಯವನ್ನ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಿದ್ರು ಅನ್ನೋದು ಇಲ್ಲಿನ ಶಾಸನದಲ್ಲಿ ಉಲ್ಲೇಖವಾಗಿದೆ. ಇಷ್ಟು ವಿಶಾಲವಾದ, ವೈಭವವಾದ, ವಿಶಿಷ್ಟ ಕಲಾವಂತಿಕೆ ದೇವಾಲಯವನ್ನ ಅದೇ ಮೊದಲ ಬಾರಿಗೆ ಸಂದರ್ಶಿಸಿದವರು ಹಾಗೆ ಹೇಳಿದ್ದರಲ್ಲಿ ಉತ್ಪ್ರೇಕ್ಷೆ ಇರಲಿಲ್ಲ. ನಿಜಕ್ಕೂ ದೇವಾಲಯ ಹಾಗೇ ನಿರ್ಮಾಣವಾಗಿತ್ತು. ಚಾಲುಕ್ಯರಿಂದ ನಿರ್ಮಾಣವಾದ ದೇವಾಲಯಗಳಲ್ಲೆಲ್ಲ ಇಟಗಿ ಮಹಾದೇವ ದೇವಾಲಯ ಹೆಚ್ಚು ಕಲಾವಂತಿಕೆ ದೇವಾಲಯವಾಗಿತ್ತು. ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡಿರುವ ಇಟಗಿಯ ಈ ಮಹಾದೇವ ದೇವಾಲಯವು 120 ಅಡಿ ಉದ್ದ, 60 ಅಡಿ ಅಗಲದ ವಿಸ್ತಾರ ಹೊಂದಿದೆ. ಮಹಾಮಂಟಪ, ನವರಂಗ, ಗರ್ಭಗುಡಿ, ಸುಖನಾಸಿಗಳಿಂದ ಕೂಡಿದೆ. ಮಹಾಮಂಟಪದ 26 ದೊಡ್ಡ ಕಂಬಗಳು ಛಾವಣಿಯನ್ನ ಹೊತ್ತು ನಿಂತಿವೆ. ಅದರೊಂದಿಗೆ ಚಿಕ್ಕ ಕಂಬಗಳೂ ಇವೆ. ಒಟ್ಟು 68 ಕಂಬಗಳು ಈ ಮಹಾಮಂಟಪದಲ್ಲಿವೆ. ವೈವಿಧ್ಯಮಯವಾದ ಕುಸರಿ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ ಈ ಕಂಬಗಳು ವೃತ್ತಾಕಾರವಾಗಿಯೂ ಚೌಕಾಕಾರವಾಗಿಯೂ ಇವೆ. ಮಹಾಮಂಟಪದ ಮೇಲ್ಛಾವಣಿ ಅಷ್ಟಕೋನಾಕೃತಿಯದಾಗಿದ್ದು ಭುವನೇಶ್ವರಿಯಲ್ಲಿ ಸುಂದರ ಮೂರ್ತಿಗಳನ್ನು ಕಳೆದಿದ್ದಾರೆ. ಮಧ್ಯದಲ್ಲಿ ನಟರಾಜನ ಶಿಲ್ಪ, ಬಲಕ್ಕೆ ಬ್ರಹ್ಮ, ಎಡಕ್ಕೆ ವಿಷ್ಣುವಿನ ಶಿಲ್ಪಗಳಿವೆ. ಉತ್ತರ ಮತ್ತು ದಕ್ಷಿಣದ ದ್ವಾರಗಳಲ್ಲಿನ ಭುವನೇಶ್ವರಿಗಳೂ ಕೂಡ ಹೆಚ್ಚು ಆಕರ್ಷಕವಾಗಿವೆ. ನವರಂಗದ ಪ್ರವೇಶಕ್ಕೆ ಪೂರ್ವ, ಉತ್ತರ ಮತ್ತು ದಕ್ಷಿಣ ಹೀಗೆ 3 ದ್ವಾರಗಳಿವೆ. ದ್ವಾರಗಳ ಎಡಬಲಕ್ಕೆ ಸಣ್ಣ ಗಾತ್ರದ ಸುಂದರ ಮೂರ್ತಿಗಳಿವೆ. ದ್ವಾರದ ಚೌಕಟ್ಟಿನ ಪಟ್ಟಿಕೆಗಳಲ್ಲಿ ಗಾಯನ ಮತ್ತು ನೃತ್ಯದಲ್ಲಿ ತೊಡಗಿರುವ ಸ್ತ್ರೀ ಶಿಲ್ಪಗಳಿವೆ. ಕೊಳಲು, ವೀಣೆ, ಮೃದಂಗ ಮುಂತಾದ ವಾದ್ಯಗಳೊಂದಿಗಿನ 3 ಅಂಗಲ ಉದ್ದದ ಶಿಲ್ಪಗಳು ಆಕರ್ಷಕವಾಗಿವೆ.
ಗಮನ ಸೆಳೆವ ಸ್ತ್ರೀ ಶಿಲ್ಪಗಳಷ್ಟೇ ಅಲ್ಲದೆ ಅಲ್ಲಿ ಚಾಮುಂಡಿ, ನರಸಿಂಹ, ನಟರಾಜನ ಮನಮೋಹಕವಾದ ಮೂರ್ತಿಗಳಿವೆ. ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಗರ್ಭಗುಡಿಯ ಪ್ರವೇಶ ದ್ವಾರವು ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದೆ. ಸುಮಾರು 40 ಅಡಿಗಳಷ್ಟು ಎತ್ತರವಿರುವ 3 ಅಂತಸ್ತಿನ ದೇವಾಲಯದ ಗೋಪುರದಲ್ಲಿ ಸುತ್ತಲೂ ಮೂಡಿಸುವ ಮೂರ್ತಿಗಳಲ್ಲಿ ಕೆಲವು ಹಾಳಾಗಿವೆ. ಮೂಲದಲ್ಲಿನ ಗೋಪುರದ ತುದಿಯ ಭಾಗ ಹಾಳಾಗಿತ್ತು. ನಂತರದಲ್ಲಿ ಅದನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ. ದೇವಾಲಯದ ಸುತ್ತ ಆವರಣದಲ್ಲಿ ಶಿವಲಿಂಗಗಳಿರುವ 11 ಪುಟ್ಟ ಪುಟ್ಟ ಗುಡಿಗಳಿವೆ. ದೇವಾಲಯದ ಬಲಬದಿಗೆ ಪಂಡಿತ ವಿದ್ವಾಂಸರಿಗಾಗಿಯೇ ಕಟ್ಟಲ್ಪಟ್ಟ ಸರಸ್ವತಿ ಮಠವಿದೆ. ದೇವಾಲಯದ ಮುಂಭಾಗದ ಕೆಳಮಟ್ಟದಲ್ಲಿರುವ ಬಯಲಲ್ಲಿ ಶಿವತೀರ್ಥವೆಂಬ ಪುಷ್ಕರಣಿ ಇದೆ. ಹಿಂದೆ ಈ ಪುಷ್ಕರಣಿಯ ಸುತ್ತ ಮಂಟಪಗಳಿದ್ದವು. ಈಗ ಅಷ್ಟೂ ಹಾಳಾಗಿದೆಯಲ್ಲದೆ ಅದು ಯಾವುದೋ ನೀರಿನ ತಟಾಕದಂತಿದೆ. ದೇವಾಲಯದ ಹಿಂಭಾಗದಲ್ಲಿ 50 ಮೆಟ್ಟಿಲುಗಳ ಭವ್ಯವಾದ ತೆರೆದ ಬಾವಿ ಇದೆ. ಮಹಾದೇವ ದೇವಾಲಯವನ್ನು ಕಟ್ಟಿಸಿದ ಮಹಾದೇವ ದಂಡನಾಯಕ ತಮ್ಮ ತಂದೆ ತಾಯಿಯರ ಹೆಸರಲ್ಲಿ ಇಲ್ಲಿ ಮತ್ತೆರಡು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾನೆ. ಅವೇ ಮೂರ್ತಿನಾರಾಯಣ ಮತ್ತು ಚಂಬಲೇಶ್ವರ ದೇವಾಲಯಗಳು. ಸಾಹಸ ಭೈರವ ಆತ ಕಟ್ಟಿಸಿದ ಇಲ್ಲಿರುವ ಮತ್ತೊಂದು ದೇವಾಲಯ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಹೊರತುಪಡಿಸಿದರೆ ಇಟಗಿಯ ಮಹಾದೇವ ದೇವಾಲಯ ಅತ್ಯಂತ ಸುಂದರವಾದದ್ದು ಎಂದು ಕಲಾ ವಿಮರ್ಶಕ ಪರ್ಸಿ ಬ್ರೌನ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸರಳ ಕಲಾವಂತಿಕೆ ದೇಗುಲಗಳನ್ನೂ ಮೆಚ್ಚುವ ಜ್ಞಾನಪೀಠ ಪುರಸ್ಕೃತರಾದ ಡಾಕ್ಟರ್ ಶಿವರಾಮ ಕಾರಂತರು ಅದೇ ಮೊದಲ ಬಾರಿಗೆ ಇಂಥದ್ದೊಂದು ಕಲಾಕೃತಿಯನ್ನು ಕಂಡು ಅಚ್ಚರಿಗೊಳ್ಳುತ್ತಾರೆ. ಇಟಗಿಯ ಹೆಸರು ಕೇಳಿದ್ದು ಈವರೆಗೆ ತಾವು ಈ ದೇವಾಲಯವನ್ನು ನೋಡದೇ ಇದ್ದುದಕ್ಕೆ ಬೇಸರಿಸಿಕೊಳ್ಳುತ್ತಾರೆ. ಅವನತಿಯ ಹಾದಿ ಹಿಡಿಯುತ್ತಿದ್ದ ಇಡೀ ದೇವಾಲಯ, ಆವರಣದೊಳಗಿನ ಸಣ್ಣ ಪುಟ್ಟ ಗುಡಿಗಳನ್ನೊಳಗೊಂಡಂತೆ ಪ್ರತಿಯೊಂದನ್ನು ಪ್ರಾಚ್ಯ ಇಲಾಖೆಯವರು ಸಂರಕ್ಷಿಸಿ ಅಚ್ಚುಕಟ್ಟುಗೊಳಿಸಿದ್ದಾರೆ. ಜೊತೆಗೆ ಸುಂದರವಾದ ಉದ್ಯಾನವನವೂ ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಎಷ್ಟೇ ಪುರಾತನವಾದರೂ ನಮ್ಮ ಗುಡಿಗೋಪುರಗಳು ಕಾಲನ ಹೊಡೆತಕ್ಕೆ ಸಿಕ್ಕಿ ಹಾಳಾಗುವಂಥದ್ದಲ್ಲ. ಕಲಾವಂತಿಕೆ ಹಿರಿಮೆಯಷ್ಟೇ ಅವು ಹೆಚ್ಚು ಸುಭದ್ರವಾದ ನಿರ್ಮಾಣಗಳು. ಪರಕೀಯ ಮಹಮ್ಮದೀಯರ ದಾಳಿಗಳಾಗದೇ ಇದ್ದಿದ್ದರೆ ಅವುಗಳ ಮೂಲದಲ್ಲಿನ ಚಲುವನ್ನು ಕಾಣುವ ಸೌಭಾಗ್ಯ ನಮ್ಮದಾಗುತ್ತಿತ್ತು. ಅವರು ಎಲ್ಲವನ್ನೂ ದೋಚಿ ಹಾಳುಗೆಡವಿದ್ದು ನಮ್ಮ ದೌರ್ಭಾಗ್ಯ. ಇವರ ಹಾವಳಿಯಿಂದಾಗಿಯೇ ಇಡೀ ಉತ್ತರ ಕರ್ನಾಟಕದ ದೇವಾಲಯಗಳೆಲ್ಲ ಇಂದು ಹಾಳು ಸುರಿಯುತ್ತಿವೆ. ಈ ಮಹಾದೇವ ದೇವಾಲಯವನ್ನ ದೇವಾಲಯಗಳ ಚಕ್ರವರ್ತಿ ಎಂದು ಹೇಳಬೇಕಾದರೆ ಮೂಲದಲ್ಲಿನ ಅದರ ಚಲುವು ಹೇಗಿದ್ದಿರಬಹುದು? ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತೆ ಭೇಟಿಯಾಗೋಣ ಹೊಸ ಸಂಚಿಕೆಯೊಂದಿಗೆ. ನಮಸ್ಕಾರ.